ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವನಿತಾರಾಮ್ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನಾನು ತುಂಬ ಟ್ರೈ ಮಾಡ್ತಿದ್ದೀನಿ ಹೊಸ ವಿಚಾರ ಏನಾದರೂ ಮಾಡೋಣ ಅಂತ. ಬಟ್ ಯಾವ ಥರ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವು ಕಾಮೆಂಟ್ಸಲ್ಲಿ ತಿಳಿಸ್ಕೊಟ್ರೆ ನಾನು ದಯವಿಟ್ಟು ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಚಾಲೆಂಜಿಂಗ್ ವೀಡಿಯೋಸ್ ಬೇಕಾ, ಇಲ್ಲ ಮೇಕಪ್ದೇ ಇನ್ನೂ ತೋರಿಸ್ಬೇಕಾ? ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಅಲ್ವಾ ಮೇಕಪ್ ವೀಡಿಯೋಸ್ ತೋರಿಸ್ತೀನಿ ಅಂತ. ನಾನು ಯಾಕೆ ತೋರಿಸ್ತಿಲ್ಲ ಮೇಕಪ್ ವೀಡಿಯೋಸು ಅಂತಂದರೆ, ನಿಮಗೆ ನನ್ನ ಮೇಲೇ ಮಾಡಿ ತೋರಿಸಿದ್ರೆ ಅದು ನೀಟಾಗಿ ಕಾಣಲ್ಲ. ಸೊ ಇನ್ನೊಬ್ಬರ ಮೇಲೆ ಮಾಡಿ ತೋರಿಸಿದ್ರೆ ಎಕ್ಸ್ಪ್ಲನೇಷನು ನಾನು ನೀಟಾಗಿ ಕೊಡ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಗೆ ಅರ್ಥ ಮಾಡಿಸ್ಬೋದು, ಆ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ನ ತಿಳಿಸ್ಕೊಡ್ಬೋದು, ಎಲ್ಲನೂ ಮಾಡ್ಬೋದು. ಅದಕ್ಕೇ ನಾನು ಆ ಥರ ವೀಡಿಯೋಸ್ನ, ನನಗೆ ಕ್ಲೈಂಟ್ ಅಂದರೆ ಬ್ರೈಡ್ ಸಿಗ್ತಿಲ್ಲ ಮಾಡೋದಕ್ಕೆ, ಅದಕ್ಕೇ ಡಿಲೇ ಮಾಡ್ತಿದ್ದೀನಿ ಮೇಕಪ್ ವೀಡಿಯೋಸ್ ಮಾಡೋದಕ್ಕೆ. ಇನ್ನೊಂದು ಏನಪ್ಪ ಅಂತಂದರೆ, ನಾನೀಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದು ಏನು ಕಂಟೆಂಟ್ ತೊಗೊಂಡಿದ್ದೀನಿ ಅಂತಂದರೆ, ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ ಅಲ್ವಾ, ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡೋಣ, ಮಾಹಿತಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಲೇಟ್ ಮಾಡೋದು ಬೇಡ, ತಿಳ್ಕೊಬೇಡೋಣ ಬನ್ನಿ. ನಾನು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಿದ್ದು ಕಾರಲ್ಲಿ ಹೋಗಿದ್ವಿ, ನಾನು ನನ್ನ ಫ್ರೆಂಡ್ಸು ಎಲ್ಲ. ಆಗಲೇ ಮುಂಚೆ ವೀಡಿಯೋ ಹಾಕಿದ್ದೀನಿ, ನೋಡಿ. ಯಾರಾದರೂ ನೋಡಿಲ್ಲ ಇಫ್ ಇನ್ ಕೇಸ್ ಅಂತಂದರೆ ದಯವಿಟ್ಟು ಆ ವಿಡಿಯೋನ ನೋಡ್ಕೊಬನ್ನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಹೋಗಿದ್ದಿದ್ದು ಕಾರಲ್ಲಿ, 2 ಕಾರಲ್ಲಿ ಹೋಗಿದ್ವಿ ನಾವು, ನಾನು ನನ್ನ ಫ್ರೆಂಡ್ಸು ಮತ್ತು ನಮ್ಮಮ್ಮ, ನಮ್ಮ ಅಕ್ಕ ಮಗ ಎಲ್ಲ ಹೋಗಿದ್ವಿ. ಆ್ಯಂಡ್ ಇನ್ನೊಂದು ಏನಪ್ಪ, ಅಲ್ಲಿಗೆ ಹೋಗಿ ರೂಮ್ಸ್ನ ತಗೊಳ್ಳೋದಕ್ಕೆ ಆಗಲ್ಲ ಗೈಸ್. ದಯವಿಟ್ಟು ಯಾರಾದರೂ ಬೆಂಗಳೂರಿಂದ ಹೋಗ್ತಿದ್ದೀರಾ, ಇಲ್ಲ ಚಿಕ್ಕಬಳ್ಳಾಪುರದಿಂದ ಹೋಗ್ತಿದ್ದೀರಾ, ಸಮಥಿಂಗ್ ಬೇರೆ ಕಡೆಗಳಿಂದ ಸ್ವಲ್ಪ ದೂರ ಆಗುತ್ತೆ, ನಿಮಗೆ ಟ್ರಾವೆಲಿಂಗ್ ಆಗಲ್ಲ, ಅಲ್ಲೇ ಉಳ್ಕೋಬೇಕಾಗುತ್ತೆ ಅನ್ನೋರು ದಯವಿಟ್ಟು ಮುಂಚೆನೇ ಬುಕ್ ಮಾಡ್ಕೊಳ್ಳಿ ರೂಮ್ಸ್ನ. ಅಲ್ಲಿ ಹೋಗಿ ಕೇಳಿದ್ದೀರಾ ಅಂತಂದರೆ ರೂಮ್ಸು ಕೊಡೋದಿಲ್ಲ ಅವರು. ಕೊಟ್ಟರು ಆಚೆ ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಚಾಪೆನೋ ಒಂದು ದಿಮ್ನ ಕೊಡ್ತಾರೆ ಅಷ್ಟೇ. ನಾವು ಮುಂಚೆನೇ ರೂಮ್ಸ್ನ ಬುಕ್ ಮಾಡಿದ್ವಿ. ಅದು ನಾನು ಮಾಡಿರಲಿಲ್ಲ, ನನ್ನ ಫ್ರೆಂಡು ಮಾಡ್ಕೊಂಡಿದ್ರು, ಅಂದರೆ ಪ್ಲ್ಯಾನ್ ಮಾಡಿದ್ದಿದ್ದು ಅವರೇ ಅಲ್ವಾ. ಸೊ ಅವರಿಗೆಲ್ಲ ಗೊತ್ತಿತ್ತು ಅನಿಸುತ್ತೆ, ಅವ್ರ ಫ್ರೆಂಡ್ನ ತಿಳ್ಕೊಂಡು ಅವರು ಮುಂಚೆನೇ ರೂಮ್ಸ್ನೆಲ್ಲ ಬುಕ್ ಮಾಡಿದ್ರಂತೆ. ಆ್ಯಂಡ್ ನಾವು ಯಾವ ಥರ ಹೋದ್ವಿ ಅಂತಂದರೆ, ನೈಟು 11 o'clockಗೆ ಬಿಟ್ವಿ. ಹೋಗಿ ರೀಚ್ ಆಗಿದ್ದೆ 6 o'clock, 5:30, 6ಗೆಲ್ಲ ರೀಚ್ ಆದ್ವಿ. ಅಷ್ಟು ಬೇಗ ಹೋಗಿ ರೂಮ್ಸ್ನ ಕೇಳಿದ್ರೆ, ನಮಗಿದ್ದು 11 o'clockಗೆ ರೂಮ್ಸ್ ಕೊಡ್ತೀವಿ ಅಂತ ಹಿಡಿದು 11:30, 12 ಆ ಥರ ಕೊಡ್ತೀವಿ ರೂಮ್ಸ್ನ ಅಂತ ಹೇಳಿದರು. ಆದರೆ ನಾವು 6 o'clockಗೆ ಹೋಗಿದ್ವಿ ಅಲ್ಲಿಗೆ. ಆದ ಕಾರಣ ನಮಗೆ ರೂಮ್ಸ್ ಕೊಡಿ ಅಂತ ಕೇಳೋಕ್ಕೆ ನಾವು 6:30ಗೆ ಹೋಗಿ ಕೇಳಿದ್ವಿ. ರೂಮ್ಸ್ ಕೊಡಿ ಅಂತ ಕೇಳಿದ್ರೆ ಅವ್ರು ಏನು ಹೇಳಿದ್ರು, ಇಲ್ಲ ಮೇಡಮ್ ಆಗೋದಿಲ್ಲ ಕೊಡೋದಕ್ಕೆ, ನಾವು ಕೊಡೋದೇ 11:30, 12 o'clockಗೆ, ನೀವೇ ಬೇಗ ಬಂದಿದ್ದೀರಾ, ಏನು ಮಾಡೋದಕ್ಕಾಗಲ್ಲ, ಅಷ್ಟೊತ್ತಿಗೆ ಬನ್ನಿ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸ್ವಲ್ಪ ರಿಕ್ವೆಸ್ಟಿಂಗ್ ಫಾರ್ಮಲ್ಲಿ ಕೇಳಿದ್ವಿ. ಇಲ್ಲ ಸರ್, ನಾವು ಹೆಣ್ಮಕ್ಳೇ ಇದ್ದೀವಿ, ತುಂಬ ಜನ ಎಲ್ಲ ಹೆಣ್ಮಕ್ಳೇ ಬಂದಿರೋದು, ಆಚೆ ಎಲ್ಲಿರೋಣ, ರೆಸ್ಟ್ ಮಾಡಬೇಕು, ಫುಲ್ ನೈಟೆಲ್ಲ ಜರ್ನಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರೇನಂತ ಹೇಳಿದ್ರು, ಇಲ್ಲ ಮೇಡಮ್, ನನ್ನ ಕೈಯಲ್ಲೇನೂ ಇಲ್ಲ, ನಾನು ಹೋದ್ಮೇಲೆ 8 o'clock ಆ ಥರ ಇನ್ನೊಬ್ಬರು ಸರ್ ಬರ್ತಾರೆ, ಅವ್ರನ್ನ ಕೇಳಿ ನೋಡಿ, ಅವ್ರನ್ನ ಏನಾದರೂ ಕೇಳಿದ್ರೆ ನಿಮಗೆ ಸಿಗ್ಬೋದು ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಕಾರಲ್ಲೇ ಇದ್ವಿ. ಕಾರಲ್ಲೇ ಮಲ್ಕೊಂಡು, ಕಾರಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಓಡಾಡಿಕೊಂಡು ಆ ಥರ ಟೆಂಪಲ್ ಸುತ್ತಮುತ್ತ ಎಲ್ಲ ನೋಡ್ತಿದ್ವಿ. ಆಮೇಲೆ 8 o'clock ಆಯಿತು. 8 o'clock ಹೋಗಿ ಸರ್ನ ಕೇಳಿದ್ದಕ್ಕೆ ಏನು ಹೇಳಿದ್ರು, ಇಲ್ಲ ಮೇಡಮ್, ಬಿಲ್ಕುಲ್ ಆಗೋದಿಲ್ಲ, 11 o'clock ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ ಸರ್, ಈ ಥರ ಹೆಣ್ಮಕ್ಳಿದ್ದೀವಿ, ತುಂಬ ಜನ, ಬರೀ ಹೆಣ್ಮಕ್ಳೇ ಬಂದಿರೋದು, ನಾವೆಲ್ಲಿ ಉಳ್ಕೊಳ್ಳೋದು, 6 o'clockಯಿಂದ ವೆಯ್ಟ್ ಮಾಡ್ತಿದ್ದೀವಿ. ಆ ಸರ್ನ ಯಾರನ್ನೋ ಕೇಳಿದ್ದಕ್ಕೆ 8 o'clockಗೆ ಒಬ್ಬರು ಸರ್ ಬರ್ತಾರೆ, ಅವ್ರನ್ನ ಕೇಳಿ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಕೇಳ್ತಿದ್ದೀವಿ ಅಂತ ಹೇಳಿದ್ದಕ್ಕೆ ಅವರು ಒಂದೇ ಮಾತಲ್ಲೇ ಹೇಳಿಬಿಟ್ರು ಗೈಸ್. ನನಗಾದರೆ ಒಂಥರ ಅನಿಸ್ಬಿಡ್ತು. ಇಲ್ಲ ಮೇಡಮ್, ರೂಮ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಅಲ್ವಾ, ನೆನ್ನೆ ನೈಟು ಉಳ್ಕೊಂಡಿದ್ರು ಅಲ್ವಾ, ಅವರು ಕ್ಲೀನ್ ಮಾಡೋದು ಬೇಡವಾ ನಾವು ರೂಮ್ಸ್ನ ಅಂತ ಹೇಳಿಬಿಟ್ರು. ನಾವಿನ್ನೇನು ಮಾಡೋದು, ಬಂದುಬಿಟ್ವಿ ರಿಟರ್ನು. ಆಮೇಲೆ ಅಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ, ವಾಟರ್ ಅಲ್ಲೇ ಇರುತ್ತೆ ಡ್ರಮ್ಮಲ್ಲಿ, ಒಂದು ಚಿಕ್ಕದು ಡ್ರಮ್ ಇಟ್ಟಿದ್ರು, ಆ ಡ್ರಮ್ಮಲ್ಲಿ ವಾಟರ್ ತುಂಬಿಸಿಟ್ಟಿರ್ತಾರೆ ಫ್ರೆಶ್ ಅಪ್ ಎಲ್ಲ ಆಗೋದಕ್ಕೆ. ಬ್ರಷ್ ಮಾಡಿಕೊಂಡು, ಫೇಸ್ ವಾಶ್ ಮಾಡ್ಕೊಂಡು, ಸ್ನಾನ ಏನು ಮಾಡಿರಲಿಲ್ಲ, ಅವತ್ತು ನೈಟೇ ಅಲ್ವಾ ಸ್ನಾನ ಮಾಡಿದ್ದು, ಸ್ನಾನ ಏನು ಮಾಡಲಿಲ್ಲ. ಫ್ರೆಶ್ ಅಪ್ ಆಗಿಬಿಟ್ಟು ನಾವು ನಾಗಮಲೈ ಬೆಟ್ಟ ಹತ್ತೋಣ ಅಂತ ಹೋದ್ವಿ.
ನಾಗಮಲೆ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ಸು ನಮಗೆ ಸ್ಯಾಡ್ ಅನ್ನಿಸ್ತು. ಬಟ್ ಕೆಲವೊಂದು ಇನ್ಸಿಡೆಂಟ್ಸು ತುಂಬಾ ಚೆನ್ನಾಗಿತ್ತು. ಬೆಟ್ಟ ಹತ್ತಬೇಕಾದ್ರೆ ನನಗೆ ತುಂಬ ಭಯ ಆಗಿತ್ತು, ಎಲ್ಲಿ ನಾನು ನಿಂತೋಗ್ಬಿಡ್ತೀನಾ ಅದು ಇದು ಅಂತ ಹೇಳ್ಬಿಟ್ಟು. ಅರ್ಧ ದಾರಿಗೆ ಹೋಗಿದ ತಕ್ಷಣ ನನಗೆ ಹೋಪ್ಸು ಕಳ್ಕೊಬಿಟ್ಟೆ ನಾನು. ಆ್ಯಂಡ್ ನನ್ನ ಫ್ರೆಂಡ್ ಹೇಳಿದ್ರು, ನನಗೊಂದು ಮಾತು ಹೇಳ್ಬಿಟ್ಟು ಅವರು ಸ್ವಲ್ಪ ಇದು ಕೊಟ್ಟು ಗೈಡ್ ಮಾಡಿಬಿಟ್ಟು ಕರ್ಕೊಂಡೋದ್ರು. ನಿಮ್ಮ ಮನಸ್ಸಲ್ಲಿ ಏನಾದರೂ ದೃಢವಾದ ಸಂಕಲ್ಪ ಇದ್ದರೆ ದೇವ್ರನ್ನ ಬೇಡ್ಕೊಳ್ಳಿ, ಅವರು ಖಂಡಿತ ನೆರವೇರಿಸ್ತಾರೆ ಅಂತ ಹೇಳಿದ್ರು. ಅವಾಗಿಂದ ಸ್ಟಾರ್ಟ್ ಮಾಡಿದೆ ನಾನು. ನನ್ನ ಸ್ಲಿಪ್ಪರ್ನ ಸಹ ತೆಗೆದು ಕೈಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ, ದೃಢ ಸಂಕಲ್ಪ ಮಾಡಿಕೊಂಡು. ಫೈನಲಿ 5 ಬೆಟ್ಟನೋ 7 ಬೆಟ್ಟನೋ ನಾವು ಹತ್ತಿಬಿಟ್ಟು ನಾಗಮಲೆನ ರೀಚ್ ಆದ್ವಿ. ಆದರೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಸಣ್ಣ ಮನೆಗಳು ಸಿಕ್ತು ನಮಗೆ. ಆ ಮನೆಗಳಲ್ಲಿರೋರ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಒಂದು ಕಾರ್ ಹೋಗಲ್ಲ, ಒಂದು ಬೈಕ್ ಹೋಗಲ್ಲ, ಒಂದು ಬಸ್ ಹೋಗಲ್ಲ, ಲಾಸ್ಟಿಗೆ ಕುದುರೆ ಸಹನೂ ಹೋಗಲ್ಲ ಗೈಸ್. ಅಟ್ಲೀಸ್ಟ್ ಅದರಲ್ಲಾದರೂ ಕರ್ಕೊಬರೋಣ ಅನ್ನೋದಕ್ಕೆ ಅದು ಸಹ ಹೋಗೋದಿಲ್ಲ. ಆದರೆ ಆ ಬೆಟ್ಟದೊಳಗಡೆ ಅಷ್ಟು ಕ್ರಿಟಿಕಲ್ ಇದೆ. ಆ್ಯಂಡ್ ತುಂಬ ಪ್ಲೇಸ್ ಏನೋ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಅಮೇಝಿಂಗ್ ಆಗಿದೆ. ಆದರೆ ಅಲ್ಲಿ ಇರುವ ಜನರ ಪರಿಸ್ಥಿತಿನ ತಿಳ್ಕೊಂಡ್ರೆ ಸೀರಿಯಸ್ಲಿ ನಮ್ಮ ಕರ್ನಾಟಕದಲ್ಲೂ ಇನ್ನೂ ಈ ಥರ ಅಭಿವೃದ್ಧಿ ಹೊಂದಬೇಕಾಗಿದೆಯಾ, ಅವ್ರಿಗಿನ್ನೂ ಸೌಲಭ್ಯಗಳು ಬೇಕಾಗುತ್ತಾ ಅಂತ ನನಗೆ ಒಂಥರ ಮನಸ್ಸಿಗೆ ತುಂಬಾ ಬೇಸರ ಆಗ್ಬಿಡ್ತು. ಒಂದು ಅಂಗಡಿ ಹಾಕ್ಕೊಂಡಿದ್ದಾರೆ, ಸಣ್ಣ ಪುಟ್ಟ ಅಂಗಡಿ ಹಾಕಿದ್ದಾರೆ. ಅದು ಅಂಗಡಿ ಐಟಮನ್ನು ಅವರು ಬೆಟ್ಟದು ನಾವು ಯಾವ ಥರ ನಡ್ಕೊಂಡು ಹೋಗ್ತೀವೋ ಅದೇ ಥರ ಅವರು ನಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹತ್ತಬೇಕಾಗುತ್ತೆ ಗೈಸ್. ಎಷ್ಟು ಬೇಜಾರಾಯಿತು ಅಂತಂದರೆ ನನಗಂತೂ ನನ್ನ ಮಾತಲ್ಲಿ ಹೇಳೋದಕ್ಕಾಗಲ್ಲ, ಅಷ್ಟೊಂದು ಬೇಜಾರಾಗ್ಬಿಡ್ತು ನನಗೆ ಅವರ ಪರಿಸ್ಥಿತಿನ ತಿಳ್ಕೊಂಡು. ಒಂದು ಕಡೆ ನಾನು ಬೆಟ್ಟ ಹತ್ತದೆ ಅಂತ ಸಂತೋಷ ಇತ್ತು, ಇನ್ನೊಂದು ಕಡೆ ನೋಡಿದ್ರೆ ಏನಪ್ಪ ಈಗಿನ ಕಾಲದಲ್ಲೂ ಇಂಥ ಜನರು ಇದ್ದಾರಾ, ಈ ಥರನೂ ಜೀವನ ಮಾಡ್ತಿದ್ದಾರಾ ಅಂತ ನನಗೆ ಫಸ್ಟ್ ಟೈಮ್ ಆ ಥರ ಫೀಲ್ ಆಯಿತು ಗೈಸ್. ಸೀರಿಯಸ್ಲಿ ಹೇಳ್ತೀನಿ, ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ನಾವು ಎಷ್ಟು ಒದ್ದಾಡ್ತೀವಿ. ಸಿಟಿಯಲ್ಲಿರ್ಬೇಕಾದ್ರೂ ಅಷ್ಟೇ, ಅಯ್ಯೋ ನನಗೆ ಅವ್ರು ಬರಲಿಲ್ಲ, ನನಗೆ ಇವ್ರು ಬರಲಿಲ್ಲ, ನನಗೆ ಕಾರ್ ಅಡ್ಜಸ್ಟ್ ಆಗಿಲ್ಲ, ಬೈಕ್ ಅಡ್ಜಸ್ಟ್ ಆಗಿಲ್ಲ, ಬಸ್ಸಿಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ನಾವು ಇಷ್ಟೆಲ್ಲ ಥಿಂಕ್ ಮಾಡ್ತೀವಿ. 1/2 ಅವರ್ ಲೇಟ್ ಆಯಿತು ಅಂತಂದರೆ ನಾವು ಎಷ್ಟು ನೋವನ್ನ ಪಡ್ತೀವಿ ಅಂತಂದರೆ ಗೊತ್ತಿರುತ್ತೆ, ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತಿರುತ್ತೆ. ಬಟ್ ಆದರೆ ಅವರು ಒಬ್ಬರಿಗೆ ಹುಷಾರಿಲ್ಲ ಅಂತಂದರೆ ಯಾವ ಥರ ಹೊತ್ಕೊಬರ್ತಾರೆ ಅಂದರೆ, ಒಂದು ಕಟ್ಟಿಗೆನ ಕಟ್ಬಿಟ್ಟು, ಒಂದು ಕಟ್ಟಿಗೆ ಈ ಥರ ಇದ್ದರೆ ಇಲ್ಲಿ ಮತ್ತು ಇಲ್ಲಿ ಬೆಡ್ಶೀಟ್ನ ಚೆನ್ನಾಗಿ ಟೈಟಾಗಿ ಟೈ ಮಾಡಿಬಿಟ್ಟು ಅದರೊಳಗಡೆ ಅವ್ರನ್ನ ಮಲಗಿಸ್ಕೊಂಡು ಭುಜದ ಮೇಲೆ ಹೊತ್ಕೊಂಡು ಬರ್ತಾರಂತೆ ಗೈಸ್. ಈ ಮಾತನ್ನ ಕೇಳಿದ್ದೆ ನನಗೆ ನಿಜವಾಗ್ಲೂ ಅಳುನೇ ಬಂತು. ಬಟ್ ಆ ಥರ ಸಿಚುವೇಶನ್ಸ್ ಯಾರಿಗೂ ಬರಬಾರ್ದು ಗೈಸ್. ದಯವಿಟ್ಟು ಈ ವಿಡಿಯೋನ ನೋಡ್ತಿರೋರು, ನಿಮ್ಗೇನಾದರೂ ಅಲ್ಲಿಗೆ ಹೋಗ್ತಿದ್ದೀರಾ ನೀವು ಅಂತಂದರೆ ಆ ಫ್ಯಾಮ್ಲಿಗಳಿಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಬನ್ನಿ, ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದು ನನ್ನ ಪರ್ಸ್ನಲ್ಲಾಗಿ ರಿಕ್ವೆಸ್ಟ್ ಅಷ್ಟೇ, ಕೇಳ್ಕೊತಿದ್ದೀನಿ. ನಿಜ ಗೈಸ್, ಅವರ ಹೆಲ್ತ್ ಇಶ್ಯೂಸ್ ಆದರೆ ಸೀರಿಯಸ್ಲಿ ತುಂಬ ಅಂದರೆ ತುಂಬ ನೋವನ್ನ ಅನುಭವಿಸ್ಬೇಕಾಗ್ತೈತೆ. ಯಾಕೆಂತಂದರೆ ಸಡನ್ನಾಗಿ ಬರೋಕ್ಕಾಗಲ್ಲ, ಗಾಡಿ ಇಲ್ಲ, ಬೈಕ್ ಇಲ್ಲ, ಏನೂ ಇಲ್ಲ, ನಡ್ಕೊಂಡೇ ಬರಬೇಕು. ಇಫ್ ಇನ್ ಕೇಸ್ ತುಂಬ ಸೀರಿಯಸ್ ಆಯಿತು ಅಂತಂದರೆ ಅಲ್ಲಿಂದ ಹೊತ್ಕೊಂಬರೋ ಅಷ್ಟರಲ್ಲಿ ಪ್ರಾಣ ಹೋಯಿತು. ಯಾರೋ ಗೈಸ್ ಇವೆಲ್ಲ ನೋವು ಅನುಭವಿಸೋದು. ಸೀರಿಯಸ್ಲಿ ಅವರ ಸಿಚುವೇಶನ್ಸ್ನ ನೆನೆಸ್ಕೋತಿದ್ರೆ ನನಗೆ ಇವಾಗಲೂ ಅಷ್ಟೇ ನನಗೆ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ. ಆ ಥರ ಸಿಚುವೇಶನ್ಸಲ್ಲೂ ಬದುಕ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸೀರಿಯಸ್ಲಿ ಇದು ಮಾತ್ರ ನಿಜ ಬೇಸರ ಆಗಬೇಕಾಗಿರೋ ವಿಚಾರ. ಅದು ಬಿಟ್ಟರೆ ಇಲ್ಲಿ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ ಅವರು ಯಾವ ಥರ ಹೇಳ್ತಾರೆ ಅಂತೇಳ್ಬಿಟ್ಟು. ಸೊ ಅವರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಿದ್ದಾರೆ. ನಾನು ಕದ್ದು ಮುಚ್ಚಿ ಒಂದು ವಿಡಿಯೋನ ತಗೊಂಡೆ. ಅವರು ತಗೋಬಾರ್ದು ಅಂತ ನಾನು ಕೇಳೋಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ನಾನು ಯೂಟ್ಯೂಬರ್ ಆಗಿ ಅಂದರೆ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿರೋದು ರೀಸೆಂಟಾಗಿ ಅಲ್ವಾ. ಅವ್ರು ಪರ್ಮಿಷನ್ ಕೊಡ್ತಾರೋ ಇಲ್ವೋ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಅದಕ್ಕೇ ನಾನು ಅವ್ರ ಪರ್ಮಿಷನ್ ಕೇಳ್ತೇನೆ ಕದ್ದು ಮುಚ್ಚಿ ಸ್ವಲ್ಪ ಅಂದರೆ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಅದನ್ನು ಅವ್ರ ಎಕ್ಸ್ಪೀರಿಯೆನ್ಸ್ ಅಂದರೆ ಅವ್ರು ಯಾವ ಥರ ಅವ್ರ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅನ್ನೋದನ್ನು ಅವ್ರ ಮಾತಲ್ಲೇ ಹೇಳಿದ್ದಾರೆ. ದಯವಿಟ್ಟು ನೋಡ್ಕೊಬನ್ನಿ. ಮನೆ ಸಾಮಾನ್ಯನಾದ್ರು ತಲೆ ಮೇಲೆ ಹೊತ್ತು ಬರ್ಬೇಕು, ನಡ್ಕೊಂಡು ಬರ್ಬೇಕಿದ್ದಾರೆ.
ಗಾಳಿ ಬರ್ತಿದೆ. ಎಷ್ಟು ಹತ್ರ ಕಾಣಿಸ್ತೈತೆ ಹಿಂಗೆ ಅದು ದೂರ ಎಲ್ಲ ಒಂದು ಗಾಡಿ ಇಟ್ಕೊಂಡಿರ್ಬೋದು ಸಿದ್ದರಾಮಯ್ಯನ್ಗೆ ಹೇಳೋಣ. ನೋಡಿದ್ರಲ್ವಾ ಗೈಸ್ ಅವ್ರು ಹೇಳಿದ್ದನ್ನು. ಸೊ ಈ ಥರ ಫೇಸ್ ಮಾಡ್ತಿದ್ದಾರೆ ಅವರು ಪ್ರಾಬ್ಲಮ್ಸ್ನ. ದಯವಿಟ್ಟು ಯಾರಾದರೂ ಸಪೋರ್ಟ್ ಮಾಡಬೇಕು ಅನ್ನೋರಿದ್ದರೆ ಸಪೋರ್ಟ್ ಮಾಡಿ. ಇನ್ನೊಂದು ಏನು ಗೊತ್ತಾ, ಅವ್ರಿಗೆ ಪವರ್ ಸಪ್ಲೈ ಸಹ ಇಲ್ಲ ಗೈಸ್. ಸೋಲಾರ್ ಸಿಸ್ಟಮಲ್ಲಿ ಅವರು ಜೀವನ ಮಾಡ್ತಿದ್ದಾರೆ. ಸೋಲಾರ್ ಸಿಸ್ಟಮ್ ಅಂದರೆ ಎಲ್ರಿಗೂ ಗೊತ್ತಿರೋದೆ. ಇಫ್ ಇನ್ ಕೇಸ್ ಬಿಸಿಲು ಬಂದಿಲ್ಲ ಅಂತಂದರೆ ವರ್ಕ್ ಆಗೋಲ್ಲ. ಬಿಸಿಲಿದ್ರೆ ಮಾತ್ರ ಸೋಲಾರು ವರ್ಕ್ ಆಗುತ್ತೆ. ಬಿಸಿಲಿಲ್ಲ ಅಂತಂದರೆ ವರ್ಕ್ ಆಗೋಲ್ಲ. ಆವತ್ತು ಎಲ್ಲನೂ ಬಿಸಿಲಿಲ್ಲ ಅಂದಿದ್ದ ದಿನ ಅವರೆಲ್ಲನೂ ಕತ್ಲೆಯಲ್ಲೇ ಇರಬೇಕು. ಅದು ಕಾಡು ಗೈಸ್, ಚಿರತೆ, ಹುಲಿ ಎಲ್ಲ ಬರುತ್ತಂತೆ ಅಲ್ಲಿಗೆ. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಮನೆಗಳು ಸಹ ಅಷ್ಟೇ ಗೈಸ್. ಚಿರತೆ, ಹುಲಿ ಎಲ್ಲ ಬಂದಾಗ ಮನೆಗಳು ಸಹ ಅಷ್ಟೇ. ಅದು ಆರಾಮಾಗಿ ಒಳಗಡೆ ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ, ಒಳಗಡೆ ಹೋಗ್ಬೋದು ಆರಾಮಾಗಿ. ಆ ಥರ ಮನೆಗಳಿದ್ದಾವೆ. ಕೆಲವೊಬ್ಬರು ಬೆರಳೆಣಿಕೆ ಅಷ್ಟು ಮಾತ್ರ ಅಲ್ಲಿ ಚೆನ್ನಾಗಿ ಮನೆಗಳನ್ನ ಕಟ್ಕೊಂಡಿರೋದು. ಸ್ವಲ್ಪ ರಿಚ್ ಇರ್ತಾರಲ್ವ, ಅವರಷ್ಟೇ. ತುಂಬ ಅಂದರೆ ತುಂಬ ಜನ ಪೂರ್ ಪೀಪಲ್ಸೇ ಇದ್ದಾರೆ ಅಲ್ಲಿ. ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಅದು ಬಿಟ್ಟರೆ ಇನ್ನು ನಾಗಮಲೆಯಲ್ಲಿ ಒಂದು ನಾಗಮಲೆ ಅಂತ ಹೆಸರು ಬಂದಿರೋದು ಏನಕ್ಕೆ ಅಂತಂದರೆ, ಅಲ್ಲಿ ಫಸ್ಟು ನಾಗಪ್ಪ ಅನ್ನೋರು ನೆಲೆಸಿದ್ರು. ಆಮೇಲೆ ಅದು ಕಲ್ಲು ಈ ಥರ ಹಾವಿನ ಎಡೆ ಥರ, ಇದು ದೇವರಿದ್ದರೆ ಹಾವಿನ ಎಡೆ ಥರ ಈ ಥರ ಒಂದು ಭಾಗ ಸಪ್ರೇಟ್ ಆಗಿದೆ ಕಲ್ಲಿಂದ. ಇದು ದೇವಸ್ಥಾನದ ಗುಂಡು. ಅದರಲ್ಲಿ ಈ ಥರ ಎಡೆ ಎತ್ತಿರೋ ಥರ ಒಂದು ಬಿರಿಕೆ ಬಂದಿದೆ. ಅದನ್ನು ಹೇಳಕ್ಕೆ ಬರ್ತಿಲ್ಲ ನನಗೆ. ಈ ಥರ ಇರೋದು ಸ್ವಲ್ಪ ಈ ಥರ ಬಿಟ್ಕೊಂಡಿದೆ. ಅದಕ್ಕೇ ಅದು ಸಾಕ್ಷಾತ್ತು ಆ ದೇವರೇ ಅಂದರೆ ನಾಗಮಲೈ ತಾಯಿನೇ ಅಲ್ಲಿದ್ದಾರೆ ಅಂತ ಜನರು ನಂಬ್ತಿದ್ದಾರೆ. ಅದು ಹೀಗಲ್ಲ, ತುಂಬ ವರ್ಷಗಳಿಂದ ಬಂದಿದೆ ಅಂತೆ. ಸೀರಿಯಸ್ಲಿ ಇದು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನಾನಿಲ್ಲಿ ಲಾಸ್ಟಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಮಿಡ್ಲಲ್ಲಿ ಹಾಕೋದಕ್ಕೆ ಆಗಲ್ಲ. ಸೊ ಲಾಸ್ಟಲ್ಲಿ ಅದು ಯಾವ ಥರ ಶೇಪು ಬಂದಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ. ಅಲ್ಲಿ ಏನಾದರೂ ಕೇಳ್ಕೊಂಡ್ರೆ, ದೃಢ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ಅದು ಹಾಗೆ ಆಗುತ್ತೆ ಅಂತ ಹೇಳಿದ್ರು. ನಾನು ಮಾಡ್ಕೊಬಂದಿದ್ದೀನಿ. ಖಂಡಿತ ನಾನು ಅಂದ್ಕೊಂಡಿರೋದು ನೆರವೇರಿದ್ರೆ ಪಕ್ಕ ಇನ್ನೊಂದು ಸಲ ಹೋಗ್ತೀನಿ ನಾನು. ಇನ್ನೊಂದು ಸಲ ಹೋದಾಗ ನಾನು ಪಾದಯಾತ್ರೆ ಮಾಡ್ತೀನಿ. ಆವಾಗ ಅಂದರೆ ಸ್ವಲ್ಪ ಅರ್ಧ ದಾರಿಗೆ ಒಂದು 3 ಕಿಲೋಮೀಟರ್ ಹತ್ರ ಕಾರಲ್ಲಿ ಹೋದ್ವಿ ಅಲ್ವಾ. ನಾನು ಈ ಸಲ ಖಂಡಿತ ನಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ಅಂದ್ಕೊಂಡಿದ್ದೀನಿ ಆ ಥರ ಹೋಗ್ಬೋದು ಅಂತ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಸಿಚುವೇಶನ್ಸ್ ಇರುತ್ತೆ ಅಂತ. ಆವಾಗ ನಾನು ಇನ್ನೂ ಡೀಟೇಲಾಗಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅಷ್ಟರಲ್ಲಿ ನಾನು ಅದರ ಚರಿತ್ರೆನ ತಿಳ್ಕೊತೀನಿ. ಚರಿತ್ರೆನೇ ಅಲ್ವಾ, ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀನಿ. ತಿಳ್ಕೊಂಡು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಇನ್ನೊಂದು ಮಲೆ ಮಹದೇಶ್ವರ ದೇವಸ್ಥಾನ ಅಂತ ಬಂದಾಗ ನಾವು ಮತ್ತೆ ರಿಟರ್ನು ಅಲ್ಲಿಂದ 2 ಅವರ್ಸ್ ಮಳೆ ನೆನ್ಕೊಂಡು ಬಂದ್ವಿ. 2 ಅವರ್ಸು ನೆಂದಿದ್ದೀವಿ ಮಳೆಯಲ್ಲಿ. ಮಳೆಯಲ್ಲಿ ನೆನ್ಕೊಂಡು ಬೆಟ್ಟ ಇಳ್ಕೊಂಡು ಬಂದು ರೂಮ್ಗೆ ಫ್ರೆಶ್ ಅಪ್ ಆಗಿ ಆಮೇಲೆ ಮಲೆ ಮಹದೇಶ್ವರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನನಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಾಗ ನನಗೆ ಮಧುಗೌಡ, ನಿಖಿಲ್ ಅವರು, ನಿಶಾ ಅವರು, ಆಮೇಲೆ ಮದನಣ್ಣ, ಅವರ ಅಜ್ಜಿ, ಆಮೇಲೆ ಅವ್ರ ಕಸಿನ್ಸು, ಇಷ್ಟು ಜನನೂ ನಾನು ನೋಡಿದೆ ಅಲ್ಲಿ. ಬಟ್ ಸ್ಯಾಡ್ ಥಿಂಗ್ ಏನು ಅಂತಂದರೆ ಅವ್ರ ಫೋಟೋಸ್ನ ತೊಗೊಳ್ಳೋದು ಮರ್ತೋಗ್ಬಿಟ್ಟೆ. ಇಲ್ಲ ಅಂದಿದ್ರೆ ಖಂಡಿತ ತೊಗೊಳ್ತಿದ್ದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಅವ್ರನ್ನ ಹುಡುಕೊಂಡು ಹೋಗಿದ್ದೆ. ಬ್ಯಾಡ್ ಲಕ್, ಅವರು ಸಿಗಲಿಲ್ಲ ನನಗೆ. ಅಂದರೆ ನನ್ನ ಫ್ರೆಂಡ್ ಒಬ್ಬರು ನೆನ್ಪು ಮಾಡಿದ್ರು, ಈ ಥರ ಫೋಟೋಸ್ ತೊಗೊಂಬರೋಣ ಅಂತೇಳ್ಬಿಟ್ಟು. ಸೊ ಹೋದ್ವಿ, ಬಟ್ ಆದರೆ ಸಿಗಲಿಲ್ಲ ಅವರು. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ವಾಪಸ್ ಬಂದ್ವಿ. ಅಷ್ಟು ಬಿಟ್ಟರೆ ಇನ್ನು ಮಲೆ ಮಹದೇಶ್ವರ ಹೇಳಬೇಕು ಅಂತಂದರೆ ಅವರು ಜನರ ಸೇವೆ ಮಾಡಬೇಕು ಅಂತಲೇ ಅಲ್ಲಿ ನೆಲೆಸಿರೋದಂತೆ ಗೈಸ್. ಜನರಿಗೆ ಏನಾದರೂ ಕಷ್ಟ ಅಂತ ಬಂದಾಗ ಹೋಗಿ ಆ ದೇವ್ರ ಹತ್ರ ಕೇಳಿಕೊಂಡ್ರೆ ಖಂಡಿತ ಪರಿಹಾರ ಸಿಗುತ್ತಂತೆ. ನಾನು ತುಂಬ ಜನ ಹೇಳಿದ್ರು ಈ ಮಾತನ್ನ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ನಾನು ದೃಢ ಸಂಕಲ್ಪ ಬಂದಿದ್ದೀನಿ. ನನಗೇನೋ ಒಂದು ಚೂರು ಸಣ್ಣದೊಂದು ಬೈಕೆ ಇತ್ತು,
ಅದನ್ನು ತೀರಿಸಿದ್ರೆ ಖಂಡಿತ ನಾನು ಇನ್ನೊಂದ್ಸಲ ಹೋಗ್ತೀನಿ. ಆಗ ನಿಮಗೆ ಫುಲ್ ಡೀಟೇಲ್ಡಾಗಿ ಇನ್ನೂ ಇನ್ಫಾರ್ಮೇಷನ್ನ ಕೊಡ್ತೀನಿ. ಮತ್ತು ಸೊ ಇಷ್ಟು ಹೇಳ್ತಿದ್ದೀನಿ ನಾನು. ಆಮೇಲೆ ನಾವು ರಿಟರ್ನು ಸಮ್ ರೀಸನ್ಸಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಹೇಳಿ ಕೇಳಿ ಪ್ರಾಬ್ಲಮ್ಸ್ ಬರೋದಿಲ್ಲ ಅಲ್ವಾ ಗೈಸ್. ಸೊ ಹಂಗಾಗಿ ಬಂತು ಪ್ರಾಬ್ಲಮ್ಮು. ಬಟ್ ಹೋಗ್ಬೋದು ಅಂದ್ಕೊಂಡಿದ್ವಿ. ಅರ್ಧ ದಾರಿಗೆ ಬಂದಮೇಲೆ ಸರಿ ಆಯಿತು ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀವಿ, ನಾವಿನ್ನು ಮತ್ತೆ ರಿಟರ್ನ್ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡು ಸೊ ನಾವು ರಿಟರ್ನ್ ಬಂದ್ವಿ. ರಿಟರ್ನ್ ಬರಬೇಕಾದ್ರೆ ಉಡುಪಿ ವೈಭವ್ ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ಸೀದಾ ಬೆಂಗಳೂರಿಗೆ ಬಂದು ಅಪ್ಪು ಸರ್ನ ನೋಡಿಕೊಂಡು, ಅಪ್ಪು ಸರ್ ಸಮಾಧಿಯವ್ರನ್ನ ನೋಡಿಕೊಂಡು, ಆಮೇಲೆ ಅಂಬರೀಷ್ ಸರ್ ಸಮಾಧಿನ ನೋಡಿಕೊಂಡು ಅಲ್ಲಿಂದ ನಾವು ಮನೆಗೆ ಬಂದುಬಿಟ್ವಿ. ಸೀರಿಯಸ್ಲಿ ನಾನು ಅಪ್ಪು ಸರ್ ಸಮಾಧಿ ಇಲ್ಲಿವರೆಗೂ ಒಂದು ಸಲನೂ ನೋಡಿರಲಿಲ್ಲ. ಇದೇ ಫಸ್ಟ್ ನಾನು ನೋಡಿರೋದು. ಆ್ಯಂಡ್ ನಾನು ನೋಡಿದ ಕಾರಣ ನಿಮಗೂ ತೋರಿಸಿದ್ದೀನಿ. ಸೊ ಇಷ್ಟೇ ಗೈಸ್. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟಲ್ಲಿ ಅಂತಂದರೆ, ನೀವು ಯಾರಾದರೂ ಅವ್ರಿಗೆ ಸಪೋರ್ಟ್ ಮಾಡೋಂಗಿದ್ರೆ, ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಿದ್ದಾರಲ್ವ ಅವರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ರಾಜಕಾರಣಿಗಳ ಬಗ್ಗೆ ಹೇಳಬೇಕು ಅಂದರೆ ನನಗೆ ಭಯ ಆಗುತ್ತೆ. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಅಭಿವೃದ್ಧಿ ಹೊಂದಿಲ್ಲ ನಮ್ಮ ದೇಶ ಹೇಳಬೇಕು ಅಂದರೆ. ಸೋ ಸ್ಯಾಡ್ ಥಿಂಗ್ ಅದು. ಅವರು ಅಷ್ಟೆಲ್ಲ ಕಷ್ಟಪಡ್ಕೊಂಡು ಅಲ್ಲೆಲ್ಲೋ ಇದ್ದರೆ ಅವ್ರಿಗೆ ಪವರ್ ಸಪ್ಲೈ ಸಹ ಇಲ್ಲ. ರೇಷನ್ ತಗೋಬೇಕು ಅಂದ್ರೂ ಅವರು ಬೆಟ್ಟ ಇಳಿದು ಬಂದು ನಾಗಮಲೆಯಲ್ಲಿ ನಾಗಮಲೆಯಲ್ಲ ಮಲೆ ಮಹದೇಶ್ವರ ಅಲ್ಲಿ ರೇಷನ್ ತಗೊಂಡು ಮತ್ತೆ ನಾಗಮಲೆ ಬೆಟ್ಟ ಹತ್ತುತ್ತೀರಲ್ವ ಆ ಪ್ಲೇಸ್ಗೆ ಹೋಗ್ಬೇಕು ಅವರು. ನಾಗಮಲೆ ಬೆಟ್ಟ ಇದೆಯಲ್ವ ಅಲ್ಲಿ ಕೊನೆವರೆಗೂ ಇದ್ದಾರೆ ಗೈಸ್. ಅಲ್ಲೊಂದು ಮನೆ ಕಟ್ಕೊಂಡು ಇದ್ದಾರೆ. ಸೊ ಅವ್ರಿಗೆ ದಯವಿಟ್ಟು ನಮ್ಮ ಕೈಯಲ್ಲಾಗಿದ್ದ ಸಪೋರ್ಟ್ ನಾವು ಮಾಡಿಬಿಟ್ಟು ಬಂದಿದ್ದೀವಿ. ನಿಮ್ಮ ಕೈಯಲ್ಲಿ ಏನಾದರೂ ಸಪೋರ್ಟ್ ಆದರೆ ಅವ್ರಿಗೆ ಮಾಡಿ. ನಾನು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದಿರೋದು ಕಾರಣದಿಂದ ನನ್ನ ಕೈಯಲ್ಲಿ ಅಷ್ಟೊಂದೆಲ್ಲ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೇ ನೀವು ಯಾರಾದರೂ ಸಪೋರ್ಟ್ ಮಾಡೋರಿದ್ದರೆ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಇನ್ಫಾರ್ಮೇಷನ್ ಹೇಳಬೇಕಿತ್ತು ನನಗೆ ಅದು ಒಂದರ ಬಗ್ಗೆ ಮಾತ್ರ ಗೊತ್ತಿತ್ತು, ಸ್ವಲ್ಪ ಜಾಸ್ತಿ ತಗೊಂಡಿದ್ದ ಕಾರಣದಿಂದ. ದಯವಿಟ್ಟು ಯಾರೋ ಹಂಗೆ ಮಾತ್ರ ಹೋಗಬೇಡಿ. ರೂಮ್ಸು ಮುಂಚೆನೇ ಒನ್ ಡೇ ಆರ್ 2 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಿ. ಖಂಡಿತ ರೂಮ್ಸ್ ಸಿಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ರೂಮ್ಸ್ ಕೊಡೋಲ್ಲ ಗೈಸ್. ಸ್ಪಾಟಲ್ಲಿ ಬುಕ್ ಮಾಡ್ತೀವಿ ಅಂದರೆ ಇದ್ದಿದ್ದು ಕೊಡೋದೇ ಇಲ್ಲ ಅವರು. ಸೊ ಎಚ್ಚರಿಕೆ ಇರಲಿ ಇದೊಂದ್ರ ಬಗ್ಗೆ ಮಾತ್ರ. ಮಿಕ್ಕಿದೆಲ್ಲ ದೇವಸ್ಥಾನ ಅದು ಇದು ಎಲ್ಲ ತುಂಬ ಎಂಜಾಯ್ಮೆಂಟ್ ಸಿಗುತ್ತೆ ನಿಮಗಂತೂ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ಈ ಬ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕೋ ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನನಗೆ ಹೊಸ್ದಾಗಿ ವೀಡಿಯೋಸ್ ಮಾಡ್ತಿರೋದ್ರಿಂದ ಯಾವ ಥರ ವೀಡಿಯೋಸ್ ಮಾಡಬೇಕು ಏನು ಅಂತ ಕನ್ಫ್ಯೂಷನ್ ಆಗಿದೆ. ಒಂದು ಮಾಡೋಣ ಅಂತಂದರೆ ಇನ್ನೊಂದು ನೆನಪಾಗುತ್ತೆ, ಇನ್ನೊಂದು ಮಾಡೋಣ ಅಂದರೆ ಇನ್ನೊಂದು ನೆನಪಾಗುತ್ತೆ, ಆ ಥರ ಆಗ್ತಿದೆ. ಯಾವ್ದು ಮಾಡೋದಕ್ಕೂ ನಾನು ಒಬ್ಬಳೇ ಮಾಡುತ್ತಿರೋ ಕಾರಣದಿಂದ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಇನ್ನೇನು ಇತ್ತೀಚೆಗೆ ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತೀನಿ ಬೆಂಗಳೂರಿಗೆ. ಸೊ ಆವಾಗ ನಾನು ನಿಮಗೆ ಎಲ್ಲನೂ ಹೇಳ್ಕೊಡೋದಕ್ಕೆ ಹೇಳೋದಕ್ಕೆ ನೀವು ವೀಡಿಯೋಸ್ ಮಾಡಿ ಅಂತ ಹೇಳ್ತಿರಲ್ವ, ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ಮೇಕಪ್ ವೀಡಿಯೋಸ್ ಬೇಕಾ, ಹೇರ್ ಕೇರ್ ವೀಡಿಯೋಸ್ ಬೇಕಾ, ಇಲ್ಲ ಸ್ಕಿನ್ ಕೇರ್ ವೀಡಿಯೋಸ್ ಬೇಕಾ, ಅದೆಲ್ಲ ತಿಳಿಸ್ಕೊಡಿ. ನಾನು ಸ್ಕಿನ್ನಿಗೆ ಏನೂ ಹಾಕಲ್ಲ ಗೈಸ್, ನ್ಯಾಚುರಲ್ಲು. ನಾನು ಗ್ರಾಮ್-ಫ್ಲೋರ್ ಸೋಪ್ ಒಂದು ಹಾಕ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಹಾಕಲ್ಲ ನನ್ನ ಸ್ಕಿನ್ನಿಗೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.